ಏನಪ್ಪ ಅಂತಂದ್ರೆ ಈ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ರೆ, ಅದೇ ಕಾಲಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ಅತ್ಯಾಚಾರ ಮಾಡಿದವ್ರನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡಲ್ಲ. ನನ್ನ ಪರ ಮಾತನಾಡಲು ಬಿ ಜೆ ಪಿಲಿ ಯಾರಿಗೂ ಧೈರ್ಯ ಇಲ್ಲ. ಈಗ ಸ್ವತಂತ್ರ ಆಗಿರುವೆ, ನನ್ನ ಪರ ಯಾರೂ ಮಾತಾಡಲಿಲ್ಲ ರೀ, ನಮ್ಮನ್ನು ಒಬ್ಬರ ಏಕಾಂಗಿ ಮಾಡಿದ್ರು ಇವರು ಅನ್ನೋ ಹಂಗೆ ಅಸಮಾನ ಅಂತ ತಿಳ್ಕೊಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಇನ್ನು ಬಿ ಜೆ ಪಿ ನಮ್ಮ ರಾಜ್ಯಾಧ್ಯಕ್ಷ ನಿಮಗೆ ಗೊತ್ತದ, ಇಬ್ಬರು ಶಾಸಕರ ವಿರುದ್ಧ ಕ್ರಮ ತೊಗೊಂಡಿವಿ ಹಾಗೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅದೇ ಕಾಲಕ್ಕೆ ಯಡಿಯೂರಪ್ಪನವರು ಹೇಳಿದ್ದಾರೆ, ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಅಂತಿದ್ದಾರೆ. ಅವರು ಅದು ಹೇಳಿದ್ದಾರೆ, ಮುನಿರತ್ನನನ್ನು ಏಕೆ ಉಚ್ಚಾರಣೆ ಮಾಡಿಲ್ಲ, ಅವ್ರು ರೇಪ್ ಮಾಡಿದರೆ ಯಾಕೆ ಬಿಡಲಿಲ್ಲ ಹೊರಗೆ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಅವರಾಗಲಿ ವಿಧಾನಸೌಧದಲ್ಲಿ ಯಾರನ್ನು ರೇಪ್ ಮಾಡಿಲ್ಲ ಅನ್ನೋಷ್ಟು ಮಾಡಿ ತೀವ್ರವಾಗಿ ವಾದ ಮಾಡ್ತಾರೆ, ತನ್ನ ಗುರಿಯನ್ನು ಮೇಲೆ ಹಾಕ್ತಾಯಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲೇ ಕಾಂಗ್ರೆಸ್ಸಿನ ಜೊತೆಗೆ ಇವರಿಬ್ಬರು ಗುರುತಿಸಿಕೊಂಡಿದ್ದಕ್ಕಾಗಿ ಕೊನೆಗೆ ಇವ್ರನ್ನ ಹೊರಗೆ ಹಾಕಿದ್ದು ಬಿ ಜೆ ಪಿಗೆ ಅವ್ರಿಗೆ ಸಮಾಧಾನ ಆದರೂ ಸಹಿತ ಒಳಗೆ ಒಂದು ಎರಡು ಸೀಟ್ ನೆಕ್ಕಿ ಆರಿಸಿ ಬರುವಂಥವು ಇದ್ದಿದ್ದು ಚೆನ್ನಾಗಿತ್ತು ಅನ್ನೋಂಥದ್ದು. ಬಟ್ ಅಲ್ಲಿ ಪಕ್ಷದಲ್ಲಿ ಇವರ ಪಕ್ಷ ವಿರೋಧಿ ಕೆಲಸಗಳನ್ನು ತಿಳಿಸುವಂಥದ್ದು, ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ನಡೆದಿದ್ದಾವೆ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಒಟ್ಟಲ್ಲೇ ಇಬ್ಬರನ್ನು ಹೊರಗೆ ಹಾಕಿದ್ರಿಂದಾಗಿ ಬಿ ಜೆ ಪಿಯೂ ನಿರಾಳಾಗ್ಯದ. ಏನಪ್ಪ ನಮ್ಮ ವಿರುದ್ಧ ಮಾತಾಡೋರು ಹೊರಗೆ ಹಾಕಿದ್ದೀವಿ ಅಂತೇಳಿ ಅದಕ್ಕೆ ಇಬ್ಬರು ನಿರಾಳರಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಜೊತೆ ಕೂಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅವ್ರ ಕ್ಷೇತ್ರದಲ್ಲೇ ಅವ್ರು ಆಯ್ಕೆ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರರು ಆರಿಸಿ ಬರುವಂಥವ್ರು ಇದ್ದಾರೆ, ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರರು ಬರುವಂಗಿದ್ದಾರೆ. ಒಟ್ಟಾರೆಯಾಗಿ ಇವರಿಬ್ಬರಿನ ಏನಾದರೂ ಮೋಸ್ಟ್ಲಿ ಈ ರಿಸೈನ್ ಮಾಡಿ ಬಿ ಜೆ ಪಿಗೆ ಈಗ ತೆಗೆದು ಹಾಕಿದ್ದಾರೆ. ಹಾಗೆ ಇನ್ನೊಮ್ಮೆ ಅವರು ಇಲೆಕ್ಷನ್ನಿಂದ ಆಯ್ಕೆ ಆದರೂ ಆಗ್ಬೋದು. ಕಾಂಗ್ರೆಸ್ ವತಿಯಿಂದ ಯಾರು ಬಲ್ಲರು